ನಮಸ್ಕಾರ ಸ್ನೇಹಿತರೆ, ದೋಸ್ ಹೂ ಆರ್ ವಾಚಿಂಗ್ ಅವರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಟರ್ನ್ ಆನ್ ದ ಬೆಲ್ ಐಕನ್ ಟು ಗೆಟ್ ನೋಟಿಫಿಕೇಶನ್ ಫಸ್ಟ್. ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ ಎಲ್ಲವನ್ನು ಕಲೆ ಹಾಕಿ ನಮ್ಮ ವಾಹಿನಿಯಿಂದ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳನ್ನು ನೋಡಿದಂಥ ಆಡಿಯನ್ಸು ಕ್ವೈಟ್ ನ್ಯಾಚುರಲಿ, ದಟ್ ಮೀನ್ಸ್ ಶಿಕ್ಷಕರ ನೇಮಕಾತಿಯ ಯಾವುದೇ ವಿಡಿಯೋಗಳು ಅಪ್ಲೋಡ್ ಆದರೂ ಕೂಡ ಅಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಯಾವ ಆಗುತ್ತೆ ಸರ್ ಇದು? ಐ ಥಿಂಕ್ ಏನಾದರೂ ಹೇಳಲಿಕ್ಕಾಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಇದೆಯಾ, ಇನ್ನೊಂದು ಸಲ ಆದರೆ ತುಂಬ ಒಳ್ಳೆಯದು, ಹೀಗೆಲ್ಲ ಕಮೆಂಟ್ಸಲ್ಲಿ ತಮ್ಮ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ತುಂಬ ಜನ ಒಂದು ಬೇರೆ ಪ್ರಶ್ನೆಯನ್ನು ಕೇಳಿದ್ರೆ, ಅಂದರೆ 2022ರಲ್ಲಿ ನಡೆದಂಥ GPST ಎಕ್ಸಾಮಿನೇಷನ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಡಿಷನಲ್ ಲಿಸ್ಟನ್ನು ಬಿಡಲಿಕ್ಕೆ ಅಂದರೆ ಅವಕಾಶ ಇದೆಯಾ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಜನ, ಸರ್ ಕೋರ್ಟ್ ಕೇಸ್ ಕ್ಲಿಯರ್ ಆದ ನಂತರದಲ್ಲಿ ಅವಕಾಶ ಇದೆಯಲ್ವಾ ಅಡಿಷನಲ್ ಲಿಸ್ಟ್ ಬಿಡಲಿಕ್ಕೆ, ಹಾಗೆ ಹೀಗೆ ಅಂತ ತುಂಬ ಜನ ಮಾಡಿದ್ದಾರೆ. ನೋಡಿ, ಇಲ್ಲಿ ನಮ್ಗೆ ಏನಾಗ್ಬಿಡುತ್ತೆ ಪ್ರಾಬ್ಲಮ್ ಅಂದರೆ, ಯಾವುದನ್ನು ಕೂಡ ಸರಿಯಾದ ರೀತಿ ದಾಖಲೆಗಳು ಇಲ್ಲದೆ ಬ್ಲೈಂಡಾಗಿ ಏನೂ ಹೇಳಲಿಕ್ಕಾಗಲ್ಲ. ನಾನಂತೂ ಹಂಗೆಲ್ಲ ಹೇಳಲಿಕ್ಕೆ ಇಚ್ಛೆನೇ ಪಡಲ್ಲ. ಅದಕ್ಕೆ ನಾನು ಆ ರೀತಿಯ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ದಯಮಾಡಿ ಹಾಗೇನಾದ್ರು ಅವಕಾಶ ಇದ್ದರೆ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿ ಬರಬೇಕು. ಏಕೆಂದರೆ ನಾವು ಕೂಡ ಎವ್ರಿಡೇ ನನಗೆ ಗೊತ್ತಿರತಕ್ಕಂಥ ವೆಬ್ಸೈಟ್ ಬ್ರೌಸ್ ಮಾಡ್ತಾ ಇರ್ತೀನಿ ನಾನು. ಸೊ ಬೇರೆ ಬೇರೆ ಗೊತ್ತಿರತಕ್ಕಂಥ ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾ ಇರ್ತೀವಿ, ಅಂದರೆ ಅವಕಾಶ ಇದೆಯಾ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಅದೆಲ್ಲ ತುಂಬ ಒಳ್ಳೆಯ ಸುದ್ದಿ ಅಲ್ಲ ನಿಮಗೆ ಹೇಳುವಂಥದ್ದು. ಇನ್ನೇನೋ ಒಂದೊಂದು 2-3 ಹೆಜ್ಜೆ ಎತ್ತಿಬಿಟ್ರೆ ನಮಗೂ ಒಂದು ಅವಕಾಶ ಸಿಗುತ್ತೆ, ನಮಗೂ ಒಂದು ಆದೇಶದ ಪ್ರತಿ ಸಿಗುತ್ತೆ, ಟೀಚರ್ ಆಗ್ಬೋದು ಅಂತಕ್ಕಂಥ ನಿಮಗೆ ಡ್ರೀಮ್ಸ್ ಇರುತ್ತಲ್ವ ಸೆಟ್ಲ್ ಆಗಲಿಕ್ಕೆ ಲೈಫನ್ನು. ಸೊ ಅಂಥ ಅಭ್ಯರ್ಥಿಗಳಿಗೆ ಅಡಿಷನಲ್ ಲಿಸ್ಟ್ ಅಂತಕ್ಕಂಥದ್ದು ಅಲ್ಲಿ ನೀವು ಮತ್ತೆ ಬಿಟ್ಟು ಆಯ್ಕೆ ಆದಾಗ ನಿಮಗೆ ಐ ಥಿಂಕ್ ಅದೇನಂತಾರೆ ಅದನ್ನು, ಬರಗಾಲದಲ್ಲಿ ಮಳೆ ಬಂದಂಗೆ ಅವೆಲ್ಲವೂ ಕೂಡ. ಸೊ ಆ ರೀತಿಯ ಫೀಲ್ ಅದು ಲೈಫ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಸೊ ಆ ಥರದ ಸುದ್ದಿಗಳು ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು, ಆಯಿತಾ? ದಯಮಾಡಿ ವೆಯ್ಟ್ ಮಾಡಿ. ಇಲಾಖೆಯಿಂದ ಯಾವುದೇ ರೀತಿಯ ಸೂಕ್ತವಾದಂಥ ದಾಖಲೆಗಳಿಲ್ಲದೆ, ಸೂಕ್ತವಾದ ಮಾಹಿತಿ ಇಲ್ಲದೇ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಆ್ಯಂಡ್ ಎವ್ರಿ ಡೇ ಈಗರ್ಲಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಎಲ್ಲಿ ಬರುತ್ತೆ ಇನ್ಫಾರ್ಮೇಷನ್, ಎಲ್ಲಿ ಕಲೆ ಹಾಕಬೇಕು, ಎಲ್ಲಿ ಅಥೆಂಟಿಕೇಟ್ ಇದೆ, ಎಲ್ಲಿ ಫೇಕ್ ಇದೆ, ಅವೆಲ್ಲ ನೋಡ್ಕೊಂಡು ನಾವು ವೀಡಿಯೋ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಏನೂ ಹೇಳಲಿಕ್ಕಾಗಲ್ಲ. ಸೊ ವಿಚಾರಕ್ಕೆ ಬರೋಣ. ಈಗ TET ಪರೀಕ್ಷೆಗೆ ಸಂಬಂಧಪಟ್ಟಾಗೆ ತುಂಬ ಜನ ಕೇಳಿದ್ದಾರೆ. ನೋಡಿ, ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಸ್ಟೇಟಲ್ಲಿ CET ಎಕ್ಸಾಮಿನೇಷನ್, ದಟ್ ಈಸ್ ಶಿಕ್ಷಕರ ನೇಮಕಾತಿ ಕಾಲಕ್ಕೆ ಆಗ್ತಾ ಇಲ್ಲ. ಅದು ಫಸ್ಟ್ ನಿಮ್ಗೆ ಗೊತ್ತಿರೋ ಒಂದು ಮಾಹಿತಿ. ಆದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಇದು, ದಟ್ ಈಸ್ ಎವ್ರಿ ಇಯರ್. ಸೊ ಒನ್ಸ್ ಇನ್ ಎವ್ರಿ ಇಯರ್ ಖಂಡಿತವಾಗ್ಲೂ ಕಂಡಕ್ಟ್ ಆಗುತ್ತೆ. ಪ್ರಾಬ್ಲಮ್ ಏನು, ಪ್ರತಿ ವರ್ಷ ಸ್ಪೆಸಿಫಿಕ್ಕಾಗಿ ಇಂಥದ್ದೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಅದು ನಿಮಗೆ ಗೊತ್ತಿರಲಿ. ತುಂಬ ಜನ ಕೇಳ್ತಾರೆ, ಸರ್ ಜೂನ್ಗೆ ಆಗ್ಬೋದಾ, ಜುಲೈಗೆ ಆಗ್ಬೋದು, ಆಗಸ್ಟ್ ಹಿಂಗೆಲ್ಲ ಅಂದ್ಬಿಟ್ಟು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಲಾಸ್ಟ್ ಇಯರ್ ಡೇಟಾ ತೊಗೊಳ್ಳಿ ನೀವು. ಲಾಸ್ಟ್ ಇಯರ್ ಏನಾಯಿತು, ತುಂಬ ಲೇಟಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು, ಆದರೆ ತುಂಬ ಅರ್ಲಿ ಆ ಪರೀಕ್ಷೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬಿಟ್ರು. ನೋಡಿ, ಅವತ್ತು ಏನು ಎಕ್ಸಾಮ್ ಕಂಡಕ್ಟ್ ಆಗಿತ್ತು December 7 ಐ ಥಿಂಕ್, ಅವತ್ತೇ TET ಪರೀಕ್ಷೆಯ ಕೀ ಆನ್ಸರ್ಸ್ ಬಂದ್ಬಿಡುತ್ತೆ, ಎರಡೂ ಪತ್ರಿಕೆಯ ಕೀ ಆನ್ಸರ್ಸು. ಅದಾದಂಥ ಕೆಲವೇ ದಿನಗಳಲ್ಲಿ ಐ ಥಿಂಕ್ ನಿಮಗೆ ರಿಸಲ್ಟ್ ಡಿಸ್ಕ್ಲೋಸ್ ಮಾಡಿಬಿಡ್ತಾರೆ. ಅದಾದಂಥ ಕೆಲವು ದಿನಗಳಲ್ಲಿ TET ಪ್ರಮಾಣ ಪತ್ರ ಇಲಾಖೆ ವೆಬ್ಸೈಟಲ್ಲಿ ಡಿಸ್ಕ್ಲೋಸ್ ಆಗುತ್ತೆ ನಿಮಗೆ, ಅಲ್ವಾ? ಅಂದರೆ ಅವ್ರ ಕಡೆಯಿಂದ ಡಿಲೇ ಆದಾಗ ಸಮ್ಟೈಮ್ಸ್ ಬೇಗ ಪ್ರಾಸೆಸ್ನ ಕ್ಲಿಯರ್ ಮಾಡಿಬಿಡ್ತಾರೆ. ಹಾಗಾಗಿ ದಯಮಾಡಿ ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ TET ಎಕ್ಸಾಮಿನೇಷನ್ನು ಕಂಡಕ್ಟ್ ಆಗೇ ಆಗುತ್ತೆ ಪ್ರತಿ ವರ್ಷ. ಆಮೇಲೆ ಈ TET ಪರೀಕ್ಷೆಗೆ ಅಪ್ಲಿಕೆಂಟ್ಸ್ ಏನಿದ್ದಾರೆ ಅಥವಾ ಅಪ್ಲಿಕೇಶನ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಏನಿದ್ದಾರೆ, ದರ್ ಇಸ್ ನೋ ಲಿಮಿಟ್ ಅಟ್ ಆಲ್. ಇಷ್ಟೇ ಅಪ್ಲಿಕೇಶನ್ ಆಗಬೇಕು ಅಂತ ಲಿಮಿಟ್ ಇಲ್ಲವಲ್ಲ ಅದಕ್ಕೆ. ಸಾಕಷ್ಟು ಜನ, ಲಕ್ಷಾಂತರ ಜನ, ಎಲ್ಲ D.Ed ಮಾಡಿರೋರು, B.Ed ಮಾಡಿರೋರು ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ. ಪ್ರತಿ ವರ್ಷ ಕಾಂಪಿಟೇಷನ್ ಅಂತೂ ಹೈಕ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಕಾಂಪಿಟೇಷನ್ ಹೈಕ್ ಆದರೂ ಕೂಡ ಕ್ವಶನ್ ಪೇಪರ್ ಈಸಿ ಇರುತ್ತೆ. ಕೆಲವೊಂದು ಸಲ ಕಾಂಪಿಟೇಷನ್ ಅವರೇಜಲ್ಲಿದ್ದರೂ ಕೂಡ ಕ್ವಶನ್ ಪೇಪರ್ ಟಫ್ ಮಾಡಿಬಿಡ್ತಾರೆ. ಅಂದರೆ ಹೇಳಲಿಕ್ಕಾಗಲ್ಲ ಯಾವ ಟೈಮಲ್ಲಿ TETಯ ಪ್ರಶ್ನೆ ಪತ್ರಿಕೆ ಅದು ಈಸಿ ಇರುತ್ತೋ ಅಥವಾ ಟಫ್ ಇರುತ್ತೋ ಅದನ್ನು ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಭಾಳ ಮುಖ್ಯವಾಗಿ ಇನ್ನೊಂದು, ಈಗಾಗಲೇ ಇನ್ ಸರ್ವಿಸಲ್ಲಿ ಇರೋರು ಅಥವಾ ಈಗಾಗಲೇ TETಯಲ್ಲಿ ತಿರುಗಡೆ ಆಗಿರೋರು, ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆಯನ್ನು ಬರೀತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಅವರು ಫ್ರೆಷರ್ಸು ಇವೆಲ್ಲ ಸೇರೇನಾಗುತ್ತೆ, ಕಾಂಪಿಟೇಷನ್ ಅಂತೂ ಇಟ್ ವಿಲ್ ಬಿ ಹೈಕ್, ಎವ್ರಿ ಇಯರ್ ಹೈಕ್ ಆಗ್ತಾ ಇರ್ತಿದೆ. ಹಾಗಾಗಿ ಪ್ರಿಪ್ರೇಷನ್ಸನ್ನು ಸರಿಯಾದ ರೀತಿ ಮಾಡ್ಕೊಳ್ಬೇಕು. ಅದಕ್ಕೆಲ್ಲ ಇರೋದು ನಿಮಗೆ ಒಂದೇ ಟೆಕ್ನಿಕ್ಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಷ್ಟೇ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೊರೆ ಹೋಗಬೇಕು. ನಿಮಗೆ ಅವಾಗ ಏನಾಗುತ್ತೆ, ಸುಮಾರು 60 to 70% ಆಫ್ ಐಡಿಯಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕ್ವಶನ್ಸ್ನ ಅವ್ರು ಹೇಗೆ ಕೇಳಿದರೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಅಂದ್ಬಿಟ್ಟು. ನೀವು ಪ್ರಶ್ನೆ ಪತ್ರಿಕೆ ಮೊರೆ ಹೋಗ್ದೇ ಸುಮ್ಮನೆ ಬ್ಲೈಂಡಾಗಿ ಬುಕ್ಸ್ ಎಲ್ಲ ತೊಗೊಂಡು ಕೂತ್ಕೊಂಡು, ಎಲ್ಲನೂ ಮಾರ್ಕೆಟಲ್ಲಿ ಸಿಗೋ ಬುಕ್ಸನ್ನ ನೀವು ಬೈ ಮಾಡಿಕೊಂಡು ಅಥವಾ ಅಕಾಡೆಮಿ ಬುಕ್ಸ್ಗಳು ಬೈ ಮಾಡಿಕೊಂಡು ಸುಮ್ಮನೆ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ನೀವು ಸರಿಯಾದ ರೀತಿ ಓದದೇ ಇದ್ದಾಗ ಏನಾಗುತ್ತೆ, ನಿಮಗೆ ಕೆಲವೊಂದು ಟೆಕ್ನಿಕ್ಸೇ ಗೊತ್ತಾಗಲ್ಲ. ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ, ಹೇಗೆ ಓದಬೇಕು, ಅದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಇರಲ್ಲ. ಹಾಗಾಗಿ ದಯಮಾಡಿ ಒನ್ಸ್ ಯು ಹ್ಯಾವ್ ಟು ಡೌನ್ಲೋಡ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆರ್ ಯು ಹ್ಯಾವ್ ಟು ಗೆಟ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ ಫ್ರಮ್ ಯೂಟ್ಯೂಬ್ ಚಾನಲ್ಸ್ ಆರ್ ಎನಿವೇರ್. ನಿಮ್ಗೆ ಎಲ್ಲಿ ಅವೈಲೇಬಲ್ ಆಗುತ್ತೆ, ಎಲ್ಲಿ ಸಿಗುತ್ತೆ ಅದನ್ನು ನೀವು ಕಲೆಕ್ಟ್ ಮಾಡಿ ನೀವು ಪ್ರಿಪ್ರೇಷನ್ ಮಾಡಬೇಕು. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, TET ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ, ಪದೇ ಸಂಬಂಧಪಟ್ಟಂಥ ಕ್ವಶನ್ಸ್ ಬೇಡ ದಯಮಾಡಿ.
ಅದು ಯೂಶ್ವಲಿ ಇದ್ದಿದ್ದು ಮುಂಚೆ ಎಲ್ಲ ಎವ್ರಿ ಅಕಾಡೆಮಿಕ್ ಇಯರ್ಗೆ ಜೂನ್ ಅಷ್ಟೊತ್ತಿಗೆಲ್ಲ ಕಲ್ಫರ್ ಹಾಕಬೇಕು ಅಂತಕ್ಕಂಥ ರೂಲ್ ಇತ್ತು ಮುಂಚೆ ಎಲ್ಲ ಫಸ್ಟು ಕಲ್ಫರ್ ಆದಂಥ ಕೆಲವು ವರ್ಷಗಳಲ್ಲಿ. ಬಟ್ ಇವಾಗ ಒಂದು ವರ್ಷ ಅಂತ ಬಂದಾಗ ಯಾವ ಮಂತಲ್ಲಿ ಮಾಡ್ತಾರೆ ಹೇಳಲಿಕ್ಕಾಗಲ್ಲ. ಒಂದೊಂದ್ಸಲ ಅದು ಡಿಸೆಂಬರ್ ಕಲ್ಫರ್ ಮಾಡಿದ್ರು ಲಾಸ್ಟ್ ಟೈಮು, ಅದಕ್ಕಿಂತ ಮುಂಚೆ ಇನ್ನು ಆಗಸ್ಟು ಸೆಪ್ಟೆಂಬರ್ ಆ ಟೈಮಲ್ಲಿ ಏನೋ ಕಲ್ಫರ್ ಮಾಡಿದರು. ಸೊ ಹೀಗೆಲ್ಲ ಆಗ್ತಾ ಇರುತ್ತೆ ಅದು. ಹಾಗಾಗಿ ಸಿದ್ಧತೆಯನ್ನು ಮಾಡ್ತಾಯಿರಿ, ಯಾಕೆಂದರೆ ಗೊತ್ತಿರೋಲ್ಲ. ಕ್ವಶನ್ ಪೇಪರ್ ಈಸಿ ಆದರೆ ಆ್ಯಂಡ್ ಯುವರ್ ಲಕ್ಕಿ, ಟಫ್ ಆದರೆ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಬೇಕು, ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು, ಅಷ್ಟೇ ಅದು. ಸೊ ವೆಯ್ಟ್ ಮಾಡಿ, ನೋಟಿಫಿಕೇಷನ್ ಆಗುತ್ತೆ, ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಈಗಾಗಲೇ ಐ ಥಿಂಕ್ ಸೊ ನಾವು ಮೇ ತಿಂಗಳಿದ್ದೀವಿ ಈಗ. ಸೊ ಇಟ್ಸ್ ಅ ವೆರಿ ಫಸ್ಟ್ ಡೇ ಇನ್ ದ ಮೇ ಮಂತ್. ಹಾಗಾಗಿ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಸರ್ಕಾರಕ್ಕೆ ಒಳ್ಳೆಯ ಆದಾಯ ತಂದುಕೊಡುತ್ತೆ TET ಪರೀಕ್ಷೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲಾಖೆಯವ್ರು ಮಿಸ್ ಮಾಡಲ್ಲ. ಅವ್ರಿಗೆ ಸಮಸ್ಯೆ ಏನು, ಕಾಲಕ್ಕೆ ಕಾಲ್ಫರ್ ಮಾಡಿಬಿಟ್ರೆ ಏನಾಗುತ್ತೆ, CET ಎಕ್ಸಾಮ್ಸನ್ನು ಸಂಬಳ ಕೊಡಲಿಕ್ಕಾಗಲ್ಲ, ಅವ್ರ ಗ್ಯಾರಂಟಿಗಳಿಗೆ ದುಡ್ಡು ಕೊರತೆ ಆಗುತ್ತೆ. ಅವ್ರ ಪ್ಲ್ಯಾನ್ಸು ಅಭ್ಯರ್ಥಿಗಳ ಪ್ಲ್ಯಾನ್ಸ್ಗಿಂತ ಸಾಕಷ್ಟು 1000 ಪಟ್ಟು ಜಾಸ್ತಿ ಇರುತ್ತೆ. ಯಾಕಂದರೆ ಅಧಿಕಾರದ ಗದ್ದುಗೆ ನೇರಿರ್ತಕ್ಕಂಥ ರಾಜಕಾರಣಿಗಳ ಪ್ಲ್ಯಾನ್ಸು ನೀವು ಊಹೆನೇ ಮಾಡೋಕ್ಕಾಗಲ್ಲ, ಆ ಮಟ್ಟಕ್ಕಿರುತ್ತೆ. ಹಾಗಾಗಿ ಅವರು ತಮ್ಮ ಅಧಿಕಾರವನ್ನು ಸ್ಥಿರವಾಗಿ ಉಳಿಸ್ಕೊಳ್ಳೋಕ್ಕೆ ಏನೆಲ್ಲ ತಂತ್ರಗಳನ್ನು ಹಿಡಿಬೇಕು ಅವ್ರು ಎಣಿತಾನೆ ಇರ್ತಾರೆ, ಅದು ಯಾರಿಗೂ ಗೊತ್ತೂ ಆಗಲ್ಲ ಅದು. ಹಾಗಾಗಿ TET ಪರೀಕ್ಷೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಅದೊಂಥರ ಸರ್ಕಾರಕ್ಕೆ ಆದಾಯ ತಂದುಕೊಡ್ತಕ್ಕಂಥ ಅರ್ಹತಾ ಪರೀಕ್ಷೆ ಅದು. ಹಾಗಾಗಿ ಇಟ್ ನೆವರ್ ಸ್ಟಾಪ್ಸ್. ದಯಮಾಡಿ ಓದಿ, ಆಗುತ್ತೆ TET ನೋಟಿಫಿಕೇಷನ್ನು. ಏನಾದ್ರು ಲಾಸ್ಟ್ ಟೈಮ್ ಡಿಲೇ ಮಾಡಿದ್ರು ಅಂದ್ಬಿಟ್ಟು ಈ ವರ್ಷವೂ ಅಷ್ಟೇ ಡಿಲೇ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇನ್ ಕೇಸ್ ಜೂನ್ ಅಷ್ಟೊತ್ತಿಗೆಲ್ಲ ನೋಟಿಫಿಕೇಷನ್ ಆದರೆ ಸೊ ನಿಮಗೂ ಅದು ಬೇಗ ಮುಗಿಸ್ಕೋಬೋದು. ಅಂದರೆ ಯಾಕೆ ಪಾಪ ಈ TET ಎಕ್ಸಾಮ್ ಇನ್ನೊಂದು ಸಲ ಕಾಲ್ಫರ್ ಮಾಡಿ ಅಂತ ಕೇಳ್ಕೊತಾರೆ ಅಂತಂದರೆ, ಈಗ ಶಿಕ್ಷಕರ ನೇಮಕಾತಿಯ ಸುದ್ದಿಗಳು ಹರಿದಾಡ್ತಾ ಇದೆ. ಕೋರ್ಟ್ ಕೇಸ್ ಪಡೆ ಇಶ್ಯೂಸ್ ಏನಿತ್ತು ಅದು ಕ್ಲಿಯರ್ ಆಗಿದೆ ನಿನ್ನೆ. ಹಾಗಾಗಿ ಬೇಗ ಮಾಡಿಬಿಟ್ರೆ ನಮಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಪಾಪ ಅವರ ಒಂದು ಆಸೆ ಅಷ್ಟೇ. ಬಟ್ ತುಂಬ ಜನ TETಗಿಂತ ಭಾಳ ಮುಖ್ಯವಾಗಿ CETನೇ ಆಗಬೇಕು ನಮ್ಮ ಅಭಿಪ್ರಾಯದಲ್ಲಿ, ನನ್ನನ್ನು ಕೇಳಿದ್ರೆ. ಯಾಕೆಂದರೆ 2022 ಆದಮೇಲೆ ಯಾವುದೂ ಆಗೇ ಇಲ್ಲ ಇನ್ನು. ದಟ್ ವಾಸ್ ಲಾಸ್ಟ್ ಎಕ್ಸಾಮಿನೇಷನ್. ಅದು BJP ಘಾಟಿದಾಗ ನೋಟಿಫಿಕೇಷನ್ ಆಗಿತ್ತು. ಸೊ ಪ್ರಕ್ರಿಯೆಗಳೆಲ್ಲ ಇವರು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಒಂದಷ್ಟು ವ್ಯಾಜ್ಯಗಳಾಗಿ ಒಂದಷ್ಟು ವರ್ಷಗಳ ಕಾಲ ಅದರ ಹಂಗೆ ಎಳ್ಕೊಂಡು ಹೋಗಿ ನೋಡಿ. ಈಗ KET ಏನು ಜಡ್ಜ್ಮೆಂಟ್ ಬಂತು, ಇದು ನಿನ್ನೆ ಇವತ್ತಿನ ಕಥೆ ಅಲ್ಲ, ಅದು ಸುಮಾರು 5 ವರ್ಷಗಳ ಕಥೆ. ಅದು 5 ವರ್ಷಗಳ ಕಥೆ ನಿನ್ನೆ ಎಂಡ್ ಆಗಿದೆ. ಹಾಗೆ ಭಾಳ ಕಷ್ಟ. ಕೆಲವೊಂದು ವ್ಯಾಜ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕ್ಲಿಯರ್ ಮಾಡಿಕೊಂಡು ಆಸ್ಪಿರೆಂಟ್ಸ್ಗೆ ಜಸ್ಟಿಸ್ ಪ್ರೊವೈಡ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಈಸಿ ಎಟ್ ಆಲ್. ಹಾಗಾಗಿ ಹೀಗೆಲ್ಲ ಸಮಸ್ಯೆಗಳಾಗುತ್ತೆ. ಸೊ ವೆಯ್ಟ್ ಮಾಡಿ, ಸೊ ಖಂಡಿತವಾಗ್ಲೂ ಆಗುತ್ತೆ ಅದು. ದಯಮಾಡಿ ನಮ್ಮ ವಾಟ್ಸಪ್ ವಾಹಿನಿ ಇದೆ, ಟೆಲಿಗ್ರಾಮ್ ಇದೆ, ಕಾಲಕ್ಕೆ ಸೊ ನಾನು TETಗೆ ಸಂಬಂಧಪಟ್ಟ ಹಾಗೆ, HSTR ಸಂಬಂಧಪಟ್ಟ ಹಾಗೆ, PSTR ಕ್ವಶನ್ ಪೇಪರ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಕೆಲವೊಂದು ಕ್ವಿಜಸ್ಸನ್ನು ಈಗ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ತಂದ್ರೆ ಯಾವುದೇ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಎಲ್ಲ ಲಿಂಕ್ಸು ಸಿಗುತ್ತೆ. ಆಮೇಲೆ ನಿಮಗೆ GPTಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು TETಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ವಿಡಿಯೋಸು ₹1 ಪೇಮೆಂಟ್ ನಿಮ್ಮ ಹತ್ರ ತಗೊಳ್ದೇನೆ ಫ್ರೀ ಆಫ್ ಕಾಸ್ಟಲ್ಲಿ ಲಿಂಕ್ಸನ್ನು ನಾನೇ ಕೊಟ್ಬಿಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ್ಯಂಡ್ ಹಾಗೆಯೇ ಟಾಪ್ ಎಕ್ಸಾಮ್ಸ್ ಅವ್ರದ್ದು ಒಂದಷ್ಟು ಬುಕ್ಸ್ ಇದೆ ನಿಮಗೆ. ಭಾಷಾ ಸಾಮರ್ಥ್ಯ ಆಗಿರ್ಬೋದು, ಮತ್ತು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮತ್ತು PSTR ಬುಕ್ಸ್ ಆಗಿರ್ಬೋದು, ಅದು ಕೂಡ ನಮ್ಮ ಪ್ರಾಡಕ್ಟ್ಸಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಪೇಜ್ ಕರ್ಕೊಂಡು ಹೋಗುತ್ತೆ, ನೀವೇ ಅದನ್ನು ಬೈ ಮಾಡ್ಬೋದು. ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡ್ತು ಅಂದರೆ ಅಲ್ಲೂ ಕೂಡ ಆ ಪುಸ್ತಕಗಳ ಅದರ ಮುಖ ಪುಟ ನಿಮಗೆ ಅಲ್ಲಿ ಗೋಚರ ಆಗ್ತಾ ಇರುತ್ತೆ. ಸೊ ಫ್ರಂಟ್ ಪೇಜು ಅಲ್ಲೂ ನೀವು ಕ್ಲಿಕ್ ಮಾಡಿ ಬೈ ಮಾಡಲಿಕ್ಕೆ ಅವಕಾಶ ಇದೆ. ದಯಮಾಡಿ ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಎವ್ರಿಡೇ ವಾಚ್ ಮಾಡ್ತಾಯಿರಿ. ಇನ್ ಕೇಸ್ ಇದರಿಂದ ಆಚೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.